ಅಲ್ಲಿ ಮೊಳಕೆ ಬಂದರೂ ಕೂಡ ಬೇರು ಸಾಮಾನ್ಯವಾಗಿ ಅಲ್ಲಿ ಇರೋಲ್ಲ. 4 ಇಂಚದ ಒಳಗಡೆ ಹೋಗಿ ಬೇರು ಬರೋದು. ಅಲ್ಲಿ ಇಟ್ ಈಸ್ ದ ಡೊಮೈನ್ ಆಫ್ ಮೈಕ್ರೋ ಆರ್ಗಾನಿಸಮ್. ಅಲ್ಲಿ ಡಿಕಂಪೋಸಿಷನ್ ಆಗಬೇಕಾಗಿರೋದು. ನೀವಿವರು ನಿಮ್ಮ ಹಾರ್ವೆಸ್ಟಲ್ಲಿರೋ ಸ್ಟಬಲ್ಸು, ಕಡ್ಡಿ, ಎಲೆ ಹಾಳಕ್ಕೆ ಮುಳುಗಿಸ್ಬಿಟ್ರೆ ಗೊಬ್ಬರ ಆಗ್ತದೆ ಅಂತ ಹೇಳ್ತಾರೆ. ಗೊಬ್ಬರ ಆಗೋದೆಲ್ಲ ವಿಷ ಆಗ್ತದೆ. ರಾಟನ್ ಡಿಕಂಪೋಸ್ ಆಗಬೇಕಾಗಿತ್ತು. ಗ್ರೋತ್ ಈಸ್ ಕಾಂಪೋಸಿಷನ್, ಬ್ರೇಕ್ ಡೌನ್ ಈಸ್ ಡಿಕಂಪೋಸ್. ದೇ ಗೋ ಟುಗೆದರ್. ಸೃಷ್ಟಿ ಲಯ ಎರಡು ಜೊತೆಯಲ್ಲೇ ಹೋಗ್ಬೇಕು. ಬರೀ ಸೃಷ್ಟಿ ಇದೆ, ನಮಗೆ ನಿಂತ್ಕೊಳ್ಳೋಕೆ ಜಾಗ ಎಲ್ಲಿರ್ತಿತ್ತು. ಇದಾದರೂ ಬ್ರೇಕ್ ಡೌನ್. ಗೆದ್ದರು ತಿನ್ನಬೇಕು, ಎರೆಹುಳ ತಿನ್ನಬೇಕು, ಇಲ್ಲ ತಾನೇ ಹಣ್ಣಾಗಿ ಭೂಮಿ ಸೇರಬೇಕು, ನೆನೆದು ಸೂಕ್ಷ್ಮಜೀವಿಗಳು ತಿಂದು. ಅದರ ಬಿಟ್ಟು ರಾಟಿಂಗ್ ಆದರೆ ಯಾಕೆ ನಮ್ಮ ತಾತ ಅವ್ರ ಕಾಲದಲ್ಲಿ ಒಂದು ಮಾತಿತ್ತು, ಗೊಬ್ಬರ ಕೆಟ್ಟ ವಾಸನೆ ಬಂದರೆ ತುಂಬ ಒಳ್ಳೆ ಗೊಬ್ಬರ ಅಂತ. ಕೆಟ್ಟ ವಾಸನೆ ಬಂದರೆ ಒಳ್ಳೆ ಗೊಬ್ಬರ ಅಂತ ಆ ಪುಸ್ತಕದಲ್ಲಿ ತುಂಬ ಕ್ಲಿಯರ್ ಮಾಡಿದ್ದಾರೆ. ಅದು ಕೆಟ್ಟ ವಾಸನೆ ಬರೋದು ರಾಟಿಂಗಿಂದ. ಇಟ್ ಈಸ್ ಅನ್ಫಿಟ್ ಫಾರ್ ಯೂಸಿಂಗ್ ಎಸ್ ಎ ಮೆನ್ಯೂರ್. ಅಂಥದ್ದು ನೀವು 1.5 ಅಡಿ ಒಳಗಡೆ ಹಾಕ್ಬಿಡ್ತಾರೆ. 1 ಎಕರೆ ಬಿಸಿಲಿಗೆ ಸಿಕ್ಕಬೇಕಾಗಿದ್ದು ಮಣ್ಣು ಹೀಗಿದ್ದಿದ್ದು ಈಗ ಛಿದ್ರಾಗಿ ಹೆಂಟೆಗಳಿಗೆ ನಿಲ್ತದೆ. ವೆದರ್ ಇಸ್ ಟ್ರಾಕ್ಟರ್ ಆರ್ ಇವನ್ ಬುಲಕ್ ಫ್ಲೋ ಡೀಪ್ 3 ಜೊತೆ ಎತ್ತು, ಅದ್ರ ಮೇಲೆ ಒಂದಿಷ್ಟು ದೊಡ್ಡ ಕಲ್ಲು, ಅದ್ರ ಮೇಲೆ ಇವನು ನಿಂತ್ಕೊಳ್ಳೋದು. ಈ ತೂಕಕ್ಕೆ ಕೇಳ್ತದೆ. ಕಿತ್ತು 1 ಎಕರೆನ 3 ಎಕರೆ ಮಾಡ್ತದೆ ಬಿಸಿಲಿಗೆ. ಆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಬಿಸಿಗೆ ಯು ಆರ್ ಲೂಸಿಂಗ್ 9 to 10 tons ಆಫ್ ಹ್ಯೂಮಸ್ ಎವ್ರಿ ಇಯರ್ ಪರ್ ಏಕರ್. ಈ ಟ್ರ್ಯಾಕ್ಟ್ರು ಈ ದರಿದ್ರದ ಸೈನ್ಸ್ ಬರೋದಕ್ಕೆ ಮೊದಲು ನಮ್ಮ ಇಡೀ ದಕ್ಷಿಣ ಭಾರತದ್ದು ಪೆನಿನ್ಸುಲಾ, ಡೆಕ್ಕನ್ ಫ್ಲಾಟ್, ವಿ ಹ್ಯಾಡ್ 3% ಹ್ಯೂಮಸ್ ಇನ್ ದಿ ಸಾಯಿಲ್. ಟಾಪ್ 18 ಸೆಂಟಿಮೀಟರ್ಸಲ್ಲಿ 3% ಅಂದರೆ 90 ಟನ್ ಇತ್ತು ಅವರೇಜ್.